Hello everyone, welcome to the class. Myself, I am Sahana, Economics lecturer in Alpha Pro University College, KR Nagar. This is my 9th video class on chapter 2, Theory of Consumer Behavior. In the last previous class, we learnt about what do you mean by budget line and what do you mean by budget set. So, budget line, it is a graphical representation of all possible combination of two goods which can be purchased with given level of income and given level of prices is known as the budget line. Budget line, it's also known as the price line. So, consumer purchase depends on consumer income and prices of two commodities. So, budget line ಅನ್ನೋದು ಒಂದು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡೋಂಥ ಕರ್ವ್ ಆಗಿದೆ. ಇದು ಟೂ ಕಮಾಡಿಟೀಸ್ದು ಮಾರ್ಕೆಟ್ ಪ್ರೈಸಸ್ಲಿ ಯಾವ್ಯಾವ ಡಿಫ್ರೆಂಟ್ ಪಾಸಿಬಲ್ ವೇನಲ್ಲಿ ಪರ್ಚೇಸ್ ಮಾಡ್ಬೋದು ಅಂತೇಳಿ ಒಂದು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡೋ ಅಂಥ ಒಂದು ಕರ್ವ್ ಈಸ್ ನೋನ್ ಆಸ್ ದ ಬಜೆಟ್ ಲೈನ್ ಅಂತೇಳಿ ಕರಿತೀವಿ. ಸೊ ಬಜೆಟ್ ಲೈನ್ಗೆ ಇನ್ನೊಂದು ನೇಮ್ ಏನಿದೆ, ಅದೇನಂತ ಹೇಳಿದ್ರೆ ಪ್ರೈಸ್ ಲೈನ್ ಆರ್ ಬಜೆಟ್ ಕನ್ಸ್ಟೆಂಟ್ ಅಂತಲೂ ಕೂಡ ಕರಿತೀವಿ. ಸೊ ಬಜೆಟ್ ಲೈನಲ್ಲಿ ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತಾನಲ್ಲ, ಆ ಪರ್ಚೇಸಿಂಗ್ ಪವರ್ ಇಟ್ಸ್ ಡಿಪೆಂಡ್ಸ್ ಆನ್ ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಪ್ರೈಸಸ್ ಆಫ್ ಟು ಕಮಾಡಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬಜೆಟ್ ಲೈನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಟಾಪಿಕ್ ಬರ್ತೀವಿ ಅಂತ ಹೇಳಿದ್ರೆ ಬಜೆಟ್ ಸೆಟ್ಗೆ ಬರ್ತೀವಿ. ಸೊ ಬಜೆಟ್ ಸೆಟ್ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಟು ಕನ್ಸ್ಯೂಮರ್. ಓಕೆ, ಸೊ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಟು ಕನ್ಸ್ಯೂಮರ್ಸ್ at a market with given level of income and given level of prices is known as the budget set. Budget set is also known as the opportunity set. So budget set ಅಂತ ಹೇಳಿದ್ರೆ ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಆಗಿದೆ, ಅದು ಕನ್ಸ್ಯೂಮರ್ಸ್ಗೆ ಅವೈಲಬಲ್ ಇದೆ ಇನ್ ಮಾರ್ಕೆಟಲ್ಲಿ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್. ಸೊ ಒಬ್ಬ ಕನ್ಸ್ಯೂಮರು ಅವನ ಹತ್ರ ಇರೋವಂಥ ಒಂದು ಗಿವನ್ ಲೆವೆಲ್ ಆಫ್ ಇನ್ಕಮ್ನ ಯೂಸ್ ಮಾಡಿಕೊಂಡು ಟೂ ಕಮಾಡಿಟೀಸ್ನ ಮಾರ್ಕೆಟಲ್ಲಿ ಯಾವ್ಯಾವ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ ಒಬ್ಬ ಕನ್ಸ್ಯೂಮರ್ಗೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದನ್ನೇ ಬಜೆಟ್ ಸೆಟ್ ಅಂತೇಳಿ ಕರಿತೀವಿ. ಬಜೆಟ್ ಸೆಟ್ ಈಸ್ ಆಲ್ಸೋ ನೋನ್ ಆಸ್ ದ ಆಪರ್ಚುನಿಟಿ ಸೆಟ್ ಅಂತ ಹೇಳ್ತೀವಿ. ಫಾರ್ ಒಂದು ಎಕ್ಸಾಂಪಲ್ ಕೊಟ್ಟು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಬಜೆಟ್ ಸೆಟ್ ಅಂತ ಹೇಳಿದ್ರೆ ಬಜೆಟ್ ಸೆಟ್ಟಲ್ಲಿ ಒಬ್ಬ ಕನ್ಸ್ಯೂಮರ್ ಹತ್ರ 20 rupees ಇನ್ಕಮ್ ಇರುತ್ತೆ. ಈ ಸ್ಪೆಂಡ್ ಇಟ್ ಆನ್ ಟೂ ಕಮಾಡಿಟೀಸ್, ದಟ್ ಈಸ್ ಆ್ಯಪಲ್ ಆ್ಯಂಡ್ ಮ್ಯಾಂಗೋ. ಆ್ಯಪಲ್ ಪ್ರೈಸ್ ಫಾರ್ ಈಚ್ ಆ್ಯಪಲ್ rupees 4 rupees ಆ್ಯಂಡ್ ಮ್ಯಾಂಗೋ ಪ್ರೈಸ್ ಇಸ್ 2 rupees ಫಾರ್ ಈಚ್ ಮ್ಯಾಂಗೋ. ಸೊ ಹಾಗಿದ್ದಾಗ ಒಬ್ಬ ಕನ್ಸ್ಯೂಮರ್ ಅವ್ನು ಇರೋಂಥ 20 rupeesನ ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನಲ್ಲಿ ಟೂ ಕಮಾಡಿಟೀಸ್ನ ಪರ್ಚೇಸ್ ಮಾಡ್ತಾನೆ ಅಂತೇಳಿ ಒಂದು ಇಮ್ಯಾಜಿನರಿ ಟೇಬಲ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದಾದಮೇಲಿಂದ ಡಯಾಗ್ರಾಮ್ ಹಾಕಿದ್ವಿ. ನಿಮ್ಗೆ ಗೊತ್ತು ಬಜೆಟ್ ಲೈನ್ ಯಾವಾಗಲೂ ಕೂಡ ಒಂದು ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್ ಆಗಿರುತ್ತೆ, AB ಆಗಿರುತ್ತೆ. AB ಇಸ್ ನೋನ್ ಆಸ್ ದ ಬಜೆಟ್ ಲೈನ್ ಆಗಿರುತ್ತೆ. ಈ ಬಜೆಟ್ ಲೈನಲ್ಲಿ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ನ ಹಿಂಗೆ EFGHI ಈ ಥರ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ಎಲ್ಲ ಇದರಲ್ಲಿ ಆ್ಯಪಲ್ ಮತ್ತು ಮ್ಯಾಂಗೋ ಆರ್ ಆ್ಯಪಲ್ ಆರ್ ಬನಾನಾ ಎರಡು ಯಾವ ಕಮಾಡಿಟಿ ಬೇಕಾದ್ರೂ ತೊಗೋಬೋದು. ಈ ಥರ ಟೂ ಕಮಾಡಿಟೀಸ್ದು ಡಿಫ್ರೆಂಟ್ ಪಾಸಿಬಲ್ ಪರ್ಚೇಸಿಂಗ್ ಪವರ್ನ ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಓಕೆ, ಸೊ ಈ ಎಲ್ಲ ಕಾಂಬಿನೇಷನ್ಸ್ ಕೂಡ ಕನ್ಸ್ಯೂಮರ್ ಇನ್ಕಮ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇನ್ ದ ಟುಡೇ ಕ್ಲಾಸ್ we are going to discuss about the topic of optimal choice of consumer or consumer equilibrium. ಎರಡು ಕೂಡ ಒಂದೇ ಟಾಪಿಕ್ ಆಗಿದೆ. ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಅಂದ್ರೂ ಒಂದೇನೆ, ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅಂದ್ರೂ ಒಂದೇನೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 6 marks. ಸೊ 6 marks ಬರೋಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಆರ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್. ಅಂಡರ್ಸ್ಟುಡ್? So, optimal choice of the consumer or consumer equilibrium refers to a situation in which consumer derive maximum satisfaction with given level of income and given level of prices is known as the consumer equilibrium. Understood? So, consumer equilibrium refers to a situation. Consumer equilibrium is a situation in which consumer derives maximum satisfaction with given income and with given level of income and given level of prices.
given level of prices is known as the consumer equilibrium or optimal choice of the consumer. Understood? So consumer equilibrium ಅನ್ನೋದು ಒಂದು ಸಿಚುವೇಶನ್ ಆಗಿದೆ. ಈ ಸಿಚುವೇಶನ್ ಅಲ್ಲಿ ಕನ್ಸ್ಯೂಮರ್ ಡಿರೈವ್ಸ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಒಂದು ಸಿಚುವೇಶನ್ ಅಲ್ಲಿ ಒಂದು ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಸಿಗುತ್ತೆ ವಿತ್ ದ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್. ಒಂದು ಗಿವನ್ ಲೆವೆಲ್ ಆಫ್ ಇನ್ಕಮ್ ಅಲ್ಲಿ ಮತ್ತು ಒಂದು ಗಿವನ್ ಲೆವೆಲ್ ಆಫ್ ಪ್ರೈಸಸ್ ಅಲ್ಲಿ ಕನ್ಸ್ಯೂಮರ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ತಗೊಳ್ಳೋ ಅಂತಹ ಒಂದು ಸಿಚುವೇಶನ್ ಈಸ್ ನೋನ್ ಆಸ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಆರ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಆರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. ಏನು ಬೇಕಾದರೂ ಮೂರಲ್ಲಿ ಯಾವುದನ್ನು ಬೇಕಾದ್ರೂ ಕೇಳ್ಬೋದು ಕ್ವಶನಲ್ಲಿ. ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಅಂತ ಬೇಕಾದ್ರೂ ಹೇಳ್ಬೋದು, ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅಂತ ಬೇಕಾದ್ರೂ ಹೇಳ್ಬೋದು, ಆರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಅನ್ನೋದು ಕೂಡ ಹೇಳ್ಬೋದು. ಸೊ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅನ್ನೋದು ಒಂದು ಸಿಚುವೇಶನ್ ಆಗಿದೆ. ಆ ಸಿಚುವೇಶನಲ್ಲಿ ಕನ್ಸ್ಯೂಮರ್ಗೆ ಒಂದು ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಸಿಗುತ್ತೆ. ಅವನ ಹತ್ರ ಇರೋಂಥ ಗಿವನ್ ಲೆವೆಲ್ ಆಫ್ ಇನ್ಕಮ್ ಮತ್ತು ಅವನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾನೆ ಟು ಕಮೋಡಿಟೀಸು, ಅದು ಪ್ರೈಸಿಂದ ಅವನಿಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಹೈ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಸಿಕ್ಕಿದ್ರೆ ಅದನ್ನೇ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ, ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಆರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. So consumer equilibrium, it refers to a situation in which consumer derive maximum satisfaction with the given level of income and given level of prices is known as the consumer equilibrium. The point of consumer equilibrium is achieved through the indifference curve and budget line together. Listen carefully. The point of maximum satisfaction is achieved through the indifference curve and budget line together. Understood? So indifference curve and budget line together. Okay, so ಆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಯಾವ ಪಾಯಿಂಟಲ್ಲಿ ಡಿರೈವ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಇಂಡಿಫ್ರೆನ್ಸ್ ಕವ್ ಐಸಿ ಮೀನ್ಸ್ ಇಂಡಿಫ್ರೆನ್ಸ್ ಕವ್ ಮತ್ತು ಬಜೆಟ್ ಲೈನ್ ಒಟ್ಟಿಗೆ ಸೇರುತ್ತೋ ಆ ಒಂದು ಪಾಯಿಂಟ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಆಲ್ರೆಡಿ ಹೇಳಿದ್ದೀನಿ ಇಂಡಿಫ್ರೆನ್ಸ್ ಕವ್ ಅಂದರೆ ಏನಂತೇಳಿ. ಇಂಡಿಫ್ರೆನ್ಸ್ ಕವ್ನ 1930 ಬೈ 2 ಇಂಗ್ಲಿಷ್ ಫೇಮಸ್ ಎಕನಾಮಿಸ್ಟ್ RGD ಹೆಲನ್ ಆ್ಯಂಡ್ JR Hickson ಅವರು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಇಂಡಿಫ್ರೆಂಟ್ ಕವ್ ಇಸ್ ದ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ವಿಚ್ ಕ್ಯಾನ್ ಗೆಟ್ ದ ಈಕ್ವಲ್ ಸ್ಯಾಟಿಸ್ಫಿಕೇಶನ್. ಒಬ್ಬ ಕನ್ಸ್ಯೂಮರ್ಗೆ ಈಕ್ವಲ್ ಸ್ಯಾಟಿಸ್ಫಿಕೇಶನ್ ಸಿಗುತ್ತೆ. ಯಾವ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೂ ಕೂಡ ಸಿಗುವಂಥ ಸ್ಯಾಟಿಸ್ಫಿಕೇಶನ್ ಈಕ್ವಲ್ ಆಗಿದ್ರೆ ಆ ಒಂದನ್ನ ಇಂಡಿಫ್ರೆನ್ಸ್ ಕವ್ ಅನಾಲಿಸಿಸ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಇಂಡಿಫ್ರೆನ್ಸ್ ಕವ್ ಅನಾಲಿಸಿಸ್ ರೆಫರ್ಸ್ ಟು ದ ಆರ್ ಇಟ್ ಮೀನ್ಸ್ different possible combination of two goods which consumer get equal level of satisfaction is known as the indifference curve. Budget line andre budget line, it's a graphical representation of all possible combination of two goods which can be purchased with given level of income and given level of prices is known as the budget line. Elli indifference curve ಮತ್ತು ಎಲ್ಲಿ budget line ಒಟ್ಟಿಗೆ ಸಿಗುತ್ತೆ tangent together ಆಗುತ್ತೋ ಆ ಒಂದು ಪಾಯಿಂಟ್ ನೇನೆ consumer equilibrium or utility maximization or optimal choice of the consumer. Understood? ಎಲ್ಲಿ indifference curve budget line. indifference curve ಅಂದರೆ ಇದನ್ನ indifference curve ಅಂತೀವಿ, budget line ಅಂತ ಹೇಳಿದ್ರೆ ಇದನ್ನ budget line ಅಂತೀವಿ. ಈ ಒಂದು ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅಂತೇಳಿ ರೆಫರ್ ಮಾಡ್ತೀವಿ. ಓಕೆ, ಸೊ ಎಲ್ಲಿ ಬಜೆಟ್ ಲೈನ್ AB ಬಜೆಟ್ ಲೈನ್ ಮತ್ತು IC ಕವ್, ಎಲ್ಲಿ ಬಜೆಟ್ ಲೈನ್ ಮತ್ತು IC ಕವ್ ಯಾವ ಒಂದು ಪಾಯಿಂಟಲ್ಲಿ ಟ್ಯಾಂಜೆಂಟ್ ಟುಗೆದರ್ ಒಟ್ಟಿಗೆ ಸೇರುತ್ತೋ ಆ ಒಂದು ಪಾಯಿಂಟ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅಂತೇಳಿ ರೆಫರ್ ಮಾಡ್ತೀವಿ. ಅಂಡರ್ಸ್ಟುಡ್? ಸೊ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ರೆಫರ್ಸ್ ಟು ಎ ಸಿಚುಯೇಷನ್ in which consumer derive maximum satisfaction with given level of income and given level of prices is known as the consumer equilibrium or optimal choice of the consumer. The point of maximum satisfaction is achieved through the indifference curve and budget line together. ಎಲ್ಲಿ indifference curve ಮತ್ತು budget line tangent ಆಗುತ್ತೆ ಟುಗೆದರ್ ಆಗುತ್ತೆ ಆ ಒಂದು ಪಾಯಿಂಟಲ್ಲಿ ಒಬ್ಬ ಕನ್ಸ್ಯೂಮರ್ಗೆ ಮ್ಯಾಕ್ಸಿಮಮ್ ಅಂದರೆ ಹೈ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಸಿಗ್ತಿದೆ ಅಂತೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದನ್ನೇ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಅಂತೇಳಿ ರೆಫರ್ ಮಾಡ್ತೀವಿ. ಅಂಡರ್ಸ್ಟುಡ್? ನೆಕ್ಸ್ಟ್ ಈಸ್ ಅಸಂಪ್ಷನ್.
ಸೊ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಕೂಡ ಸಮ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಮೇಲೆ ಬೇಸ್ ಆಗಿದೆ. ಅಸಂಪ್ಷನ್ ಮಾಡಿಕೊಂಡು ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತು ಮೈಕ್ರೋ ಎಕನಾಮಿಕ್ಸ್ ಈಸ್ ಬೇಸ್ಡ್ ಆನ್ ಅಸಂಪ್ಷನ್. ನಾನು ಸ್ಟಾರ್ಟಿಂಗ್ ಫಸ್ಟ್ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಮೈಕ್ರೋ ಎಕನಾಮಿಕ್ಸ್ ಯಾವಾಗಲೂ ಕೂಡ ಅಸಂಪ್ಷನ್ ಮೇಲೇ ಕೂಡ ಬೇಸ್ ಆಗಿದೆ ಆಲ್ಮೋಸ್ಟ್ ಆಲ್ ದ ಥಿಯರೀಸ್. ಸೊ ಇವನ್ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಕೂಡ ಸಮ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಮೇಲೆ ಥಿಯರಿ ಬೇಸ್ ಆಗಿದೆ. ಹಾಗಾದರೆ ಯಾವ್ಯಾವ್ದು ಇಂಪಾರ್ಟೆಂಟ್ ಅಸಂಪ್ಷನ್ ಅಂತ ಹೇಳಿದ್ರೆ ದ ಫಸ್ಟ್ ಒನ್ ಈಸ್ ಕನ್ಸ್ಯೂಮರ್ ಇನ್ಕಮ್ ಇಸ್ ಕಾನ್ಸ್ಟೆಂಟ್. Consumer income is constant. Okay, so consumer in theory ಇದು ಫಸ್ಟ್ ಅಸಂಪ್ಷನ್ ಕನ್ಸ್ಯೂಮರ್ ಇನ್ಕಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸು ಆಗಲ್ಲ ಡಿಕ್ರೀಸು ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ 20 ರೂಪೀಸ್ ಅಂತೇಳಿ ನಾವು ಫಸ್ಟೇ ಅಸಂಪ್ಷನ್ ಮಾಡ್ಕೊಂಡಿದ್ರೆ ಕನ್ಸ್ಯೂಮರ್ ಇನ್ಕಮ್ ಅಷ್ಟು ರೂಪೀಸ್ ಇರುತ್ತೆ ಹೊರತು ಅವ್ನು ಅಷ್ಟೇ 20 ರೂಪೀಸ್ನ ಯೂಸ್ ಮಾಡಿಕೊಂಡೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡ್ತಾನೆ ಹೊರತು ಈ ಇನ್ಕಮು ಯಾವುದೇ ಕಾರಣಕ್ಕೂ ವೇರಿಯೇಷನ್ ಆಗಲ್ಲ. ಅಂದರೆ ಡಿಕ್ರೀಸ್ ಆಗಲಿ ಇನ್ಕ್ರೀಸ್ ಆಗಲಿ ಆಗಲ್ಲ. ಕನ್ಸ್ಯೂಮರ್ ಇನ್ಕಮ್ ಅಟ್ ಎನಿ ಪಾಯಿಂಟಲ್ಲಿ ಎನಿ ಸಿಚುವೇಷನಲ್ಲಿ ಕನ್ಸ್ಯೂಮರ್ ಇನ್ಕಮ್ ಇಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಅಸಂಪ್ಷನ್ ಆಫ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ. ಕನ್ಸ್ಯೂಮರ್ ಇನ್ಕಮ್ ಇಸ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಇಸ್ ಕನ್ಸ್ಯೂಮರ್ ಇಸ್ ಎ ರ್ಯಾಷನಲ್. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಮಾಡ್ಕೋತೀವಿ ಥಿಯರಿ ಮಾಡಬೇಕಾದ್ರೆ ಏನಂತ ಹೇಳಿದ್ರೆ ಕನ್ಸ್ಯೂಮರು ರ್ಯಾಷನಲ್ ಆಗಿರ್ತಾನೆ ಅಂತ ಹೇಳಿದ್ರೆ ಒಬ್ಬ ಕನ್ಸ್ಯೂಮರ್ ಬುದ್ಧಿವಂತ ಆಗಿರ್ತಾನೆ. ಅವನಿಗೆ ಅವ್ನ ಇನ್ಕಮ್ ಬಗ್ಗೆ ಆಗಲಿ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಗ್ಗೆ ಆಗಿ ಎಲ್ಲದ್ರ ಬಗ್ಗೆನೂ ಕೂಡ ಅವೇರ್ನೆಸ್ ಇರುತ್ತೆ. ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್ ಮಾತ್ರ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮಲ್ಲಿ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಷನ್ನ ತಗೊಳ್ಳೋದಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ದಿಸ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ. ನೆಕ್ಸ್ಟ್ third important assumption of consumer equilibrium is goods and services prices are constant. It is very important assumption. Price of goods and services are constant. Okay, ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾವುದ್ರದ್ದು ಕಮಾಡಿಟಿನ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರ್ತಿಲ್ಲ 2 ಕಮಾಡಿಟೀಸು ಆ 2 ಕಮಾಡಿಟೀಸ್ದು ಪ್ರೈಸಸ್ ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಲ್ಲ ಮಾರ್ಕೆಟಲ್ಲಿ. ಓಕೆ, ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್ ಆಗಿದೆ. ಯಾವ ರೀತಿ ಇನ್ಕಮ್ನ ಕಾನ್ಸ್ಟೆಂಟ್ ಮಾಡ್ಕೋತೀವೋ ಅದೇ ಥರ ಕನ್ಸ್ಯೂಮರ್ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರೋ 2 ಕಮಾಡಿಟೀಸ್ ಎನಿ ಕಮಾಡಿಟಿ ಆಗಿರ್ಬೋದು, XY ಕಮಾಡಿಟಿ ಆಗಿರ್ಬೋದು, ಇಲ್ಲಾಂದರೆ ಆ್ಯಪಲ್ ಮತ್ತು ಮ್ಯಾಂಗೋ ಆಗಿರ್ಬೋದು, ಆ್ಯಪಲ್ ಬನಾನಾ ಆಗಿರ್ಬೋದು, ಯಾವುದಾದ್ರು ಎನಿ 2 ಕಮಾಡಿಟೀಸ್ನ ತಗೊಳ್ಳಿ. ಆ 2 ಕಮಾಡಿಟೀಸ್ದು ಪ್ರೈಸ್ ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ಕಮ್ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರೈಸ್ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಒಂದು ಕನ್ಸ್ಯೂಮರ್ ಅವೇರ್ ಆಫ್ ದ ಇಂಡಿಫರೆನ್ಸ್ ಮ್ಯಾಪ್. ಕನ್ಸ್ಯೂಮರ್ ಅವೇರ್ ಆಫ್ ಇಂಡಿಫರೆನ್ಸ್ ಮ್ಯಾಪ್. ಕನ್ಸ್ಯೂಮರ್ಗೆ ಅವೇರ್ನೆಸ್ ಇರುತ್ತೆ. ಯಾವುದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ? ಇಂಡಿಫರೆನ್ಸ್ ಮ್ಯಾಪ್ ಬಗ್ಗೆ ಅವೇರ್ನೆಸ್ ಇರುತ್ತೆ ಅಂತೇಳಿ. ಇಂಡಿಫರೆನ್ಸ್ ಮ್ಯಾಪ್ ಅಂದರೆ ಏನಾಗಿದ್ರೆ ಆಲ್ರೆಡಿ ಹೇಳಿದ್ದೀನಿ. ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳಿದ್ರೆ ಎ ಫ್ಯಾಮಿಲಿ, ಎ ಗ್ರೂಪ್ ಆರ್ ಎ ಸೆಟ್ ಆಫ್ ಇಂಡಿಫರೆನ್ಸ್ ಶೋಯಿಂಗ್ ದ ಡಿಫರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಈಸ್ ನೋನ್ ಆಸ್ ದ ಇಂಡಿಫರೆನ್ಸ್ ಮ್ಯಾಪ್. ಇಂಡಿಫರೆನ್ಸ್ ಮ್ಯಾಪ್ ಅನ್ನೋದು ಒಂದು ಫ್ಯಾಮಿಲಿ ಆರ್ ಗ್ರೂಪ್ ಆರ್ ಸೆಟ್ ಆಗಿ ಇರುವಂತಹ ಇಂಡಿಫರೆನ್ಸ್ ಕರ್ವ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಎಲ್ಲ ಇಂಡಿಫರೆನ್ಸ್ ಕರ್ವ್ ಕೂಡ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡಿದ್ರೆ ಆ ಒಂದು ಮ್ಯಾಪ್ನ ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಡಯಾಗ್ರಾಮಲ್ಲಿ ತೋರಿಸಿ, ಇಂದ ಡಯಾಗ್ರಾಮ್ ನೋಡಿ ಈ ಥರ ಹೆಂಗೆ ತಗೋತೀವಿ. OX axis and OY axis. In the OX axis represent X goods, in the OY axis represent Y goods. ಅಲ್ಲ, OX axis X goods ರೆಪ್ರೆಸೆಂಟ್ ಮಾಡುತ್ತೆ, OY axis Y goods ರೆಪ್ರೆಸೆಂಟ್ ಮಾಡುತ್ತೆ. ಇಂಡಿಫರೆನ್ಸ್ ಕರ್ಬೋದು ಈ ಥರ ಇಂಡಿಫರೆನ್ಸ್ ಮ್ಯಾಪ್ ಆಗಿರುತ್ತೆ ಅಂತ ಹೇಳಿದ್ರೆ ಇಂಡಿಫರೆನ್ಸ್ ಕರ್ವು ಗ್ರೂಪ್ ಆರ್ ಸೆಟ್ ಆಗಿದ್ರೆ ಅದನ್ನ ಇಂಡಿಫರೆನ್ಸ್ ಮ್ಯಾಪ್ IC1, IC2, IC3. ಓಕೆ, ಸೊ ಇಂಡಿಫರೆನ್ಸ್ ಕರ್ವ್ ಅಂದರೆ ಎ ಗ್ರೂಪ್, ಈ ಥರ ಗ್ರೂಪ್ ಆಗಿರೋದು, ಈ ಥರ ಸೆಟ್ ಆಗಿರೋದು, ಈ ಥರ ಫ್ಯಾಮಿಲಿ ಆಗಿ ಇಂಡಿಫರೆನ್ಸ್ ಕರ್ವ್ ಇರೋದು, ಶೋಯಿಂಗ್ ದ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳ್ತೀವಿ.
In the diagram, IC1 represents the lower level of satisfaction comparison to IC2 and IC3. IC3 gives the higher level of satisfaction comparison to IC2 and IC1. So, rightward indifference curve represents the higher level of satisfaction, leftward indifference curves represents the lower level of satisfaction. A rational consumer always prefer the higher level of satisfaction because it gives the more level of satisfaction and it gives more goods and services ನ ಕೊಡೋದ್ರಿಂದ ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್ ಯಾವಾಗಲೂ ಕೂಡ ಯಾವುದನ್ನು ಪ್ರಿಫರ್ ಮಾಡ್ತಾನೆ ಅಂತ ಹೇಳಿದ್ರೆ ಐ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಕೊಡೋ ಅಂತ ಇಂಡಿಫರೆನ್ಸ್ ಕವನ್ನ ಪ್ರಿಫರ್ ಮಾಡ್ತಾನೆ. ಇಸ್ ನೋನ್ ಆಸ್ ದ ಮೋನೋಟೋನಿಕ್ ಪ್ರಿಫರೆನ್ಸಸ್ ಅಂತೇಳಿ ಹೇಳಿದ್ದೀನಿ. ಸೊ ಇದನ್ನೇ ಇಂಡಿಫರೆನ್ಸ್ ಮ್ಯಾಪ್ ಅಂತಾನೆ. ಈ ಇಂಡಿಫರೆನ್ಸ್ ಮ್ಯಾಪ್ ಬಗ್ಗೆ ಕನ್ಸ್ಯೂಮರ್ಗೆ ಅವೇರ್ನೆಸ್ ಇರುತ್ತೆ ಅಂತೇಳಿ ಥಿಯರಿಲಿ ಅಸಂಪ್ಷನ್ ಮಾಡ್ಕೋತೀವಿ. ಓಕೆ, ಸೊ ಇಂಡಿಫರೆನ್ಸ್ ಮ್ಯಾಪ್ ಅನ್ನೋದು ಒಂದು ಫ್ಯಾಮಿಲಿ ಥರ ಗ್ರೂಪ್ ಆಗಿ ಅವ್ರು ಸೆಟ್ ಆಗಿರುತ್ತೆ. ಈ ಎಲ್ಲ ಕವು ಕೂಡ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಈ ಕವು ಬಗ್ಗೆ ಈ ಥಿಯರಿನಲ್ಲಿ ಅವೇರ್ನೆಸ್ ಇರುತ್ತೆ, ಯಾರಿಗೆ ಕನ್ಸ್ಯೂಮರ್ಗೆ ಅವೇರ್ನೆಸ್ ಇರುತ್ತೆ ಅಂತೇಳಿ ಅಸಂಪ್ಷನ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್. Fifth important assumption of consumer behavior is all goods are homogeneous. ಎಲ್ಲ ಗೂಡ್ಸು ಕೂಡ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ ಗೂಡ್ಸು, ಟೂ ಗೂಡ್ಸು, ಅದರಲ್ಲಿ ಎಲ್ಲ ಗೂಡ್ಸು ಕೂಡ ಹೋಮೋಜಿನಿಯಸ್ ಗೂಡ್ಸ್ ಆಗಿರುತ್ತೆ ಅಂತಾರೆ. ಹೋಮೋಜಿನಿಯಸ್ ಗೂಡ್ಸ್ ಮೀನ್ಸ್ ಆಲ್ ಗೂಡ್ಸ್ ಆರ್ ಐಡೆಂಟಿಕಲ್. ಎಲ್ಲ ಗೂಡ್ಸು ಕೂಡ ನೀವು ಮಾರ್ಕೆಟಲ್ಲಿ ಇರೋಂಥ ಗೂಡ್ಸ್ ಎಲ್ಲ ಕೂಡ ಐಡೆಂಟಿಕಲ್ ಗೂಡ್ಸ್ ಆಗಿರುತ್ತೆ. ಅಂದರೆ ಇವನ್ ಕಲರ್, ಸೈಜ್, ಕ್ವಾಂಟಿಟಿ, ಕ್ವಾಲಿಟಿ, ಪ್ಯಾಕಿಂಗ್, ಅಡ್ವರ್ಟೈಸ್ಮೆಂಟ್, ಕಾಸ್ಟ್ ಎಲ್ಲ ಕೂಡ ಒಂದೇ ಥರ ಇದ್ದರೆ ಅಂಥ ಗೂಡ್ಸ್ ಏನಂತ ಹೇಳ್ತೀವಿ ಅಂದರೆ ಹೋಮೋಜಿನಿಯಸ್ ಗೂಡ್ಸ್. ಹೋಮೋಜಿನಿಯಸ್ ಗೂಡ್ಸ್ ಅಂದರೆ ಎಲ್ಲ ಗೂಡ್ಸು ಕೂಡ ಐಡೆಂಟಿಕಲ್ ಗೂಡ್ಸ್ ಆಗಿರುತ್ತೆ. ಎಲ್ಲ ಗೂಡ್ಸ್ ಕೂಡ ಮಾರ್ಕೆಟಿರೋಂಥ ಎಲ್ಲ ಗೂಡ್ಸು ಕೂಡ ಪ್ಯಾಕಿಂಗಿಂದ ಹಿಡಿದು ಕಲರ್, ಕ್ವಾಂಟಿಟಿ, ಕ್ವಾಲಿಟಿ, ಸೈಜ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೂಡ ಸೇಮ್ ಒಂದೇ ಥರ ಇದ್ದರೆ ಅಂಥ ಗೂಡ್ಸ್ ಏನಂತ ಕರಿತೀವಿ ಅಂದರೆ ಹೋಮೋಜಿನಿಯಸ್ ಗೂಡ್ಸ್ ಅಂತ ಹೇಳ್ತೀವಿ. ಸೊ ಕನ್ಸ್ಯೂಮರು ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿರೋಂಥ ಗೂಡ್ಸ್ ಎಲ್ಲ ಯಾವ ಗೂಡ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ಹೋಮೋಜಿನಿಯಸ್ ಗೂಡ್ಸ್ ಆಗಿರುತ್ತೆ ಅಂತೇಳಿ. ಸೊ ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ consumer equilibrium or optimal choice of the consumer. The first important assumption is consumer income is constant. The second important assumption is consumer is a rational. Next, third one is price of goods and services are to be constant. And the fourth one is consumer aware of indifference map. Indifference map means a family, a group or a set of indifference curve showing the different level of satisfaction is known as the indifference map. Next, all goods are homogeneous goods. Homogeneous goods means all goods are identical goods. So this is all the important assumption of consumer equilibrium or optimal choice of the consumer. Okay, let me next to discuss about the diagram. Next to now diagram ಮೂಲಕ ಈ ಒಂದು ಥಿಯರಿನ ಡಿಸ್ಕಸ್ ಮಾಡೋಣ. Consumer equilibrium or optimal choice of the consumer we can explain with the help of the diagram. In the diagram, take OX axis and OY axis. Okay, in the OX axis represent X goods and OY axis represent Y goods. ಓಕೆ, ಸೊ ಲಿಸನ್ ಕೇರ್ಫುಲಿ, ಡಯಾಗ್ರಾಮ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಹೆಂಗೆ ಬರೀತೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇಂದ OX ಆಕ್ಸಿಸ್ ರೆಪ್ರೆಸೆಂಟ್ X ಗೂಡ್ಸ್ ಆಗಿದೆ, OY ಆಕ್ಸಿಸ್ ರೆಪ್ರೆಸೆಂಟ್ Y ಗೂಡ್ಸ್ ಆಗಿದೆ. ಫಸ್ಟ್ ಡ್ರಾ ದ ಬಜೆಟ್ ಲೈನ್. AB ಈಸ್ ನೋನ್ ಆಸ್ ದ ಬಜೆಟ್ ಲೈನ್. ಫಸ್ಟ್ ಒನ್ ಇಂಡಿಫರೆನ್ಸ್ ಕವನ್ನ ರೆಪ್ರೆಸೆಂಟ್ ಮಾಡಿ. ನೆಕ್ಸ್ಟ್ ಅನದರ್ ಒನ್. Next, third one. Okay, so first one is IC1, second one IC2 and the third indifference curve is the IC3. ಇಲ್ಲಿ ನೋಡಿ, ಎಲ್ಲಿ ಸೆಕೆಂಡ್ ಇಂಡಿಫರೆನ್ಸ್ ಕರ್ವ್ ಬಜೆಟ್ ಲೈನ್ ಟಚ್ ಆಗಿದೆ ಅಲ್ಲಿಗೆ ಮಾರ್ಕ್ ಮಾಡಿ ಹಾಕಿ. ಇದು M ಅಂತ ಕೊಡಿ, ಇದು N ಅಂತ ಕೊಡಿ. ಓಕೆ, ನೆಕ್ಸ್ಟ್ ಈ 2 ಪಾಯಿಂಟ್ಸ್ಗೆ P ಆ್ಯಂಡ್
ಎಲ್ಲಿ ಬಜೆಟ್ ಲೈನ್ ಮತ್ತು ಇಂಡಿಫರೆನ್ಸ್ ಕರ್ವ್ ಟಚ್ ಆಗಿದ್ದೀನ ಅದರಲ್ಲಿ ಪಿ ಒಂದಕ್ಕೆ ಇನ್ನೊಂದಕ್ಕೆ ಅನದರ್ ಒನ್ ಕ್ಯೂ. ಓಕೆ, ಇಲ್ಲೆಲ್ಲಾದ್ರೂ ಒಂದು ಪಾಯಿಂಟ್ನ ಟಚ್ ಮಾಡಿ ಇಟ್ ಈಸ್ ಕಾಂಬಿನೇಷನ್ ಎಫ್ ಅಂತ represent ಮಾಡಿ. ಇಷ್ಟ ಡಯಾಗ್ರಾಮ್, ವೆರಿ ಸಿಂಪಲ್ ಡಯಾಗ್ರಾಮ್. ಓಕೆ, ಇನ್ ದ ಡಯಾಗ್ರಾಮ್ ಓ ಎಕ್ಸ್ ಆಸ್ represent x goods, OY axis represent Y goods. In the diagram there are 3 IC curve, IC1, IC2 and IC3. IC means indifference curve 1, indifference curve 2 and indifference curve 3. AB is known as the budget line. Budget line is also known as the price line. Okay, so theory already consumer equilibrium ಅಂದ್ರೆ ಏನು ಹೇಳ್ಬೇಕಾದ್ರೆ ಹೇಳ್ತೀವಿ, ಒಬ್ಬ ಕನ್ಸ್ಯೂಮರ್ಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಸಿಗುವಂಥ ಒಂದು ಸಿಚುವೇಶನ್ನೇ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಅಂತೇಳಿ ರೆಫರ್ ಮಾಡ್ತೀವಿ ಅಂತೇಳಿ ಆಲ್ರೆಡಿ ಹೇಳಾಗಿದೆ. ಹಾಗಾದರೆ ಎಲ್ಲಿ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಸಿಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಹೇಳಿದೆ, ಏನು ಹೇಳಿದೆ, ಎಲ್ಲಿ ಇಂಡಿಫರೆನ್ಸ್ ಕರ್ವ್ ಮತ್ತು ಬಜೆಟ್ ಲೈನ್ ಟ್ಯಾಂಜೆಂಟ್ ಟುಗೆದರ್ ಆಗುತ್ತೋ ಆ ಒಂದು ಪಾಯಿಂಟಲ್ಲಿ ಕನ್ಸ್ಯೂಮರ್ ಗೆಟ್ ದ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್. ಸೊ ಈ ಡಯಾಗ್ರಾಮಲ್ಲಿ ನೋಡಿ, ಈ ಡಯಾಗ್ರಾಮಲ್ಲಿ ಅಟ್ ದ ಪಾಯಿಂಟ್ ಯಾವುದು IC2 ಅನ್ನೋದು ಬಜೆಟ್ ಲೈನಲ್ಲಿ ಅಟ್ ದ ಪಾಯಿಂಟ್ ಡಿ. ಓಕೆ, ಡಿ ಅಂತ ತಗೊಳ್ಳಿ. ಅಟ್ ದ ಪಾಯಿಂಟ್ ಡಿ ನಲ್ಲಿ ಟಚ್ ಆಗಿದೆ. ಯಾವುದು IC2ಗೆ ಬಜೆಟ್ ಲೈನು ಅಟ್ ದ ಪಾಯಿಂಟ್ ಡಿ ನಲ್ಲಿ ಟಚ್ ಆಗಿದೆ. ಈ ಪಾಯಿಂಟ್ ಡಿ ಪಾಯಿಂಟ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಆರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಅಂತೇಳಿ ರೆಫರ್ ಮಾಡ್ತೀವಿ. ಅಂಡರ್ಸ್ಟುಡ್? ಸೊ ಥಿಯರಿಲಿ ಹೇಳ್ದಂಗೆ ಎಲ್ಲಿ ಇಂಡಿಫರೆನ್ಸ್ ಕರ್ವ್ ಮತ್ತು ಬಜೆಟ್ ಲೈನ್ ಟ್ಯಾಂಜೆಂಟ್ ಆಗುತ್ತೋ ಟುಗೆದರ್ ಇರುತ್ತೋ ಆ ಒಂದು ಪಾಯಿಂಟಲ್ಲಿ ಕನ್ಸ್ಯೂಮರ್ ಗೆಟ್ ದ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಅಂತ ಹೇಳ್ತೀವಿ. ಇನ್ ದ ಡಯಾಗ್ರಾಮಲ್ಲಿ ಪಾಯಿಂಟ್ ಡಿ ನಲ್ಲಿ ಬಜೆಟ್ ಲೈನ್ AB ಲೈನ್ ಮತ್ತು IC2 ಕರ್ವ್ ಇಂಡಿಫರೆನ್ಸ್ ಕರ್ವ್ 2 ಅಟ್ ದ ಪಾಯಿಂಟ್ ಡಿ ನಲ್ಲಿ ಟಚ್ ಆಗಿದೆ. ಈ ಪಾಯಿಂಟ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಅಂತೇಳಿ ರೆಫರ್ ಮಾಡ್ತೀವಿ. ಈ ಒಂದು ಪಾಯಿಂಟಲ್ಲಿ ಒಬ್ಬ ಕನ್ಸ್ಯೂಮರ್ OM ಅಷ್ಟು Y ಗೂಡ್ಸ್, ON ಅಷ್ಟು X ಗೂಡ್ಸ್ನ ಪರ್ಚೇಸ್ ಮಾಡಿ ಕನ್ಸ್ಯೂಮರ್ ಗೆಟ್ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಅಂಡರ್ಸ್ಟುಡ್? ಸೊ ಪಾಯಿಂಟ್ ಡಿ ನಲ್ಲಿ ಕನ್ಸ್ಯೂಮರ್ಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಸಿಗ್ತಿದೆ. ಈ ಒಂದು ಪಾಯಿಂಟಲ್ಲಿ ಕನ್ಸ್ಯೂಮರು OM ಅಷ್ಟು M ಗೂಡ್ಸ್ನ, ON ಅಷ್ಟು X ಗೂಡ್ಸ್ನ ಪರ್ಚೇಸ್ ಮಾಡಿ ಕನ್ಸ್ಯೂಮರ್ ಡಿರೈವ್ಸ್ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಇವಾಗ ನೀವು ಇನ್ನೊಂದು ಡೌಟ್ ಕೇಳ್ಬೋದು, ಮ್ಯಾಮ್ ನೋಡಿ ಪಿ ಆ್ಯಂಡ್ ಕ್ಯೂನಲ್ಲೂ ಕೂಡ ಬಜೆಟ್ ಲೈನ್ ಮತ್ತು IC1 ಎರಡು ಕೂಡ ಟಚ್ ಆಗಿದೆ ಅಂತೇಳಿ ಈ ಒಂದು ಕ್ವಶನ್ ರೈಸ್ ಮಾಡ್ಬೋದು. ಹೌದಲ್ವಾ? ಬರೀ ಡಿ ಪಾಯಿಂಟಲ್ಲಿ ಮಾತ್ರ ಇಂಡಿಫರೆನ್ಸ್ ಕರ್ವ್ ಬಜೆಟ್ ಲೈನ್ ಟಚ್ ಆಗಿಲ್ಲ. ಪಿ ಆ್ಯಂಡ್ ಕ್ಯೂನಲ್ಲೂ ಕೂಡ ಇಂಡಿಫರೆನ್ಸ್ ಕರ್ವ್ ಮತ್ತು ಬಜೆಟ್ ಲೈನ್ ಟಚ್ ಆಗಿದೆ ಅಂತ ಹೇಳ್ತೀವಿ. ಬಟ್ ಇಟ್ ಈಸ್ ದ ಲೋಯರ್ ಇಂಡಿಫರೆನ್ಸ್ ಕರ್ವ್. ಇದು IC1 ಅನ್ನೋದು ಲೋಯರ್ ಇಂಡಿಫರೆನ್ಸ್ ಕರ್ವ್ ಆಗಿದೆ. ಈ ಪಾಯಿಂಟನ್ನ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಆರ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತೇಳಿ ರೆಫರ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಎ ಲೋಯರ್ ಇಂಡಿಫರೆನ್ಸ್ ಕರ್ವ್. ಇದಕ್ಕಿಂತ ಮೇಲ್ಗಡೆ ಇಂಡಿಫರೆನ್ಸ್ ಕರ್ವ್ ಯಾವುದಿದೆ? IC2 ಇದೆ. ಅಂದರೆ ಕನ್ಸ್ಯೂಮರ್ ಬಜೆಟ್ ಲೈನು ಇಲ್ಲಿದೆ, ಕನ್ಸ್ಯೂಮರ್ಗೆ ಪರ್ಚೇಸಿಂಗ್ ಪವರ್ ಈ ಪಾಯಿಂಟಲ್ಲಿ ಸಿಗ್ತಿದೆ. ಈ ಪಾಯಿಂಟ್ ನೋಡಿ, ಈ ಪಾಯಿಂಟಲ್ಲಿ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ಗೆ ಬಜೆಟ್ ಲೈನ್ಗಿಂತನೂ ಕೂಡ ಅವನ ಹತ್ರ ಏನಂತ ಇನ್ಕಮ್ಗಿಂತನೂ ಕೂಡ ಲೋ ಲೆವೆಲಲ್ಲಿ ಪರ್ಚೇಸ್ ಮಾಡ್ತಿದ್ದಾನೆ ಅಂತೇಳಿ ಆವಾಗ ಕನ್ಸ್ಯೂಮರ್ಗೆ ಏನಾಗುತ್ತೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಆರ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಆಗಲ್ಲ, ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಆಗಲ್ಲ. ಪಿ ಆ್ಯಂಡ್ ಕ್ಯೂ ಇಸ್ ದ ಲೋಯರ್ ಇಂಡಿಫರೆನ್ಸ್ ಕರ್ವ್ ಮೇಲೆ ರೆಪ್ರೆಸೆಂಟ್ ಆಗಿರೋದ್ರಿಂದ ದಿಸ್ ಪಾಯಿಂಟ್ ಇಸ್ ನಾಟ್ ದ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಆರ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಪಾಯಿಂಟ್ ಅಂತೇಳಿ ರೆಫರ್ ಮಾಡೋದಕ್ಕಾಗಲ್ಲ. ಪಾಯಿಂಟ್ ಡಿ ಈಸ್ ದ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಬಿಕಾಸ್ ಈ ಒಂದು ಪಾಯಿಂಟಲ್ಲಿ ಬಜೆಟ್ ಲೈನ್ ಮತ್ತು IC2 ಮೀನ್ಸ್ ಇಂಡಿಫರೆನ್ಸ್ ಕರ್ವ್ ಎರಡೂ ಕೂಡ ಪಾಯಿಂಟ್ ಡಿ ನಲ್ಲಿ ಟಚ್ ಆಗಿದೆ. ಈ ಪಾಯಿಂಟ್ ಡಿನೇ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಹೇಳ್ತೀವಿ. ಈ ಪಾಯಿಂಟಲ್ಲಿ ಕನ್ಸ್ಯೂಮರ್ OM ಅಷ್ಟು Y ಗೂಡ್ಸ್ ಆ್ಯಂಡ್ ON ಅಷ್ಟು X ಗೂಡ್ಸ್ನ ಪರ್ಚೇಸ್ ಮಾಡಿ ಕನ್ಸ್ಯೂಮರ್ ಡಿರೈವ್ ದ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್. ಓಕೆ, ಸೇಮ್ ಅದೇ ರೀತಿ ಪಾಯಿಂಟ್ F ನೋಡಿ. ಪಾಯಿಂಟ್ F is not called the utility maximization point because it is a higher indifference curve. ನಮ್ಮ ಬಜೆಟ್ ಇಲ್ಲಿದೆ, ಬಜೆಟ್ ಲೈನ್ ಎಲ್ಲಿದೆ? ಇಲ್ಲಿ ನೋಡಿ, AB ಲೈನ್ ಇಲ್ಲಿದೆ, ಅದಕ್ಕಿಂತ ಮೇಲ್ಗಡೆ ಪಾಯಿಂಟ್ F ಪಾಯಿಂಟ್ ಇದೆ ಅಂದರೆ ಇಂಡಿಫರೆನ್ಸ್ ಕರ್ವ್ ಇದೆ. ನಮ್ಮ ಬಜೆಟ್ಗಿಂತ ಮೇಲ್ಗಡೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ? ಇಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್. ನಮ್ಮ ಬಜೆಟೇ ಇಲ್ಲಿದೆ, ಅದಕ್ಕಿಂತ ಮೇಲ್ಗಡೆ ಪಾಯಿಂಟ್ F ಇದೆ. ಸೊ ಪಾಯಿಂಟ್ Fನೂ ಕೂಡ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಆರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಪಾಯಿಂಟ್ ಅಂತೇಳಿ ರೆಫರ್ ಮಾಡೋದಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ಎ ಹೈಯರ್ ಇಂಡಿಫರೆನ್ಸ್ ಕರ್ವ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದ ಫೈನಲಿ ಅಲ್ಟಿಮೇಟ್ಲಿ ಪಾಯಿಂಟ್ ಡಿ ಓನ್ಲಿ ದ ಡಿರೈವ್ಸ್ ದ
ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ಡಿರೈವ್ ಮಾಡುತ್ತೆ. ಈ ಪಾಯಿಂಟ್ ಡಿ ಇಲ್ಲಿ ಕನ್ಸ್ಯೂಮರ್ ಒ ಎಮ್ ಅಷ್ಟು ವೈ ಗೂಡ್ಸ್ನ ಒ ಎನ್ ಅಷ್ಟು ಎಕ್ಸ್ ಗೂಡ್ಸ್ನ ಪರ್ಚೇಸ್ ಮಾಡಿ ಹೈ ಲೆವೆಲ್ ಆಫ್ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ತಗೋತಿದ್ದಾನೆ ಅಂತೇಳಿ. ಸೊ ದಿಸ್ ಇಸ್ ದ ಸಮ್ ಆಫ್ ದ ಇನ್ಫಾರ್ಮೇಶನ್ ಅಬೌಟ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಆರ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಅಂತೇಳಿ. ಎರಡರಲ್ಲಿ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು, ಎರಡು ಕೂಡ ಒಂದೇನೇ ಆಗಿದೆ. ಸೊ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಆರ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಆರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಮೀನ್ಸ್ ಇಟ್ ಈಸ್ ಎ ಸಿಚುಯೇಷನ್ in which consumer derive maximum level of satisfaction with given level of income and given level of prices. A maximum satisfaction, the point, a point ideyala maximum satisfaction point adu hege achieve agutte anta helidre indifference curve matte budget line illi ಒಟ್ಟಿಗೆ ಟ್ಯಾಂಜೆಂಟ್ ಆಗುತ್ತೆ, ಈ ಥರ ಎಲ್ಲಿ ಒಟ್ಟಿಗೆ ಟ್ಯಾಂಜೆಂಟ್ ಆಗುತ್ತೆ ಆ ಒಂದು ಪಾಯಿಂಟ್ನೇ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಆರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಅದಕ್ಕೆ ಸಮ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಮಾಡ್ಕೋತೀವಿ. ನಿಮ್ಗೆ ಗೊತ್ತು ಮೈಕ್ರೋ ಎಕನಾಮಿಕ್ಸ್ ಆಲ್ಮೋಸ್ಟ್ ಆಲ್ ದ ಥಿಯರೀಸ್ ಇಸ್ ಬೇಸ್ಡ್ ಆನ್ ದ ಅಸಂಪ್ಷನ್. ಸೊ ಇವನ್ consumer equilibrium is also based on important assumption. The first one is consumer income is constant, prices of goods and services is also constant, consumer is a rational and consumer aware of the indifference map and all goods are homogeneous is to important assumption na madkondo next diagram alli yav point na ನಾವು consumer equilibrium point anteli ತೋರಿಸ್ತೀವಿ. ಸೊ ಈ diagram alli point D ಇದು consumer equilibrium point. ಇದರಲ್ಲಿ ಈ ಪಾಯಿಂಟ್ ಅಲ್ಲಿ ಕನ್ಸ್ಯೂಮರ್ ಗೆಟ್ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 6 marks. ಸೊ ಥ್ಯಾಂಕ್ ಯು ಸೋ ಮಚ್.